ನೀವು ತುಂಬಾ ಸರಿ ಹೇಳ್ಕೊಂಡಿರೋ ಪ್ರಕಾರ ನಾನು ತೀರಾ ಓದು ಅಂತ ಮುಳುಗ್ತಾ ಇದ್ದಿದ್ದು ಹುಡುಗ ಅಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ಇಷ್ಟೊಂದು ಸಾಧನೆ ಮಾಡೋಕೆ ಹೇಗೆ ಸಾಧ್ಯ ಆಯ್ತು? ಏನನ್ಸುತ್ತೆ ನಿಮಗೆ? ನಿಮ್ಮ ಚೈಲ್ಡ್ಹುಡ್, ನಿಮ್ಮ ಕಾಲೇಜ್ ದಿನಗಳು ಅಲ್ಲಿಂದ ನೋಡಿ, ನನಗೆ ಅನ್ಸುತ್ತೆ ಜೀವನದಲ್ಲಿ ಪ್ರತಿಭಾವಂತರು ರ್ಯಾಂಕ್ ಸ್ಟೂಡೆಂಟ್ಸ್ ಮಾತ್ರ ಬದುಕು ಕಟ್ಕೊಳ್ತಾರೆ ಅನ್ನೋದು ಸುಳ್ಳು ಅಂತ ನನ್ನ ಉದಾಹರಣೆ. ಓದಿರ್ಬೇಕು, ನಾಲೆಡ್ಜ್ ಇಲ್ಲದೆ ಬದುಕಾಗಲ್ಲ. ಬಟ್ ಪ್ರತಿಭಾವಂತರು ರ್ಯಾಂಕ್ ಬಂದವರು ಮಾತ್ರ ಬದುಕ್ತಾರೆ, ಉತ್ತಮವಾದ ಬದುಕ್ತಾರೆ ಅನ್ನೋದು ಸುಳ್ಳು. ಮಾರ್ಕ್ಸ್ ಕಾರ್ಡಲ್ಲಿ ಬರೋ ಮಾರ್ಕ್ಸ್ ಮಾತ್ರ ಟ್ಯಾಲೆಂಟ್ ಅಲ್ಲ. ಅದನ್ನ ನಾನು ಒತ್ತಿ ಹೇಳುತ್ತೇನೆ. ಯಾಕೆಂದ್ರೆ ನಾನೇ ಉದಾಹರಣೆ. ನಾನು ಒಂದು 3-4 ಸರಿ ಫೇಲ್ ಆಗಿದ್ದೀನಿ. ಬಿಗಿನಿಂಗ್ ಅಲ್ಲಿ ನಮ್ಮ ಮನೇಲಿ ಯಾರು ನಾನು ಓದು ಅಂತ ಹೇಳ್ತಾನೆ ಇರ್ಲಿಲ್ಲ. ಆಮೇಲೆ ಅದು ಏನಾಯ್ತು, ಕಾನ್ವೆಂಟ್ ಬಂದೆ, 8th ಸ್ಟ್ಯಾಂಡರ್ಡ್ ಫೇಲ್ ಆದೆ. ಅಲ್ಲಿಂದ ನನಗೆ ಗೊತ್ತಾಯ್ತು ಸ್ವಲ್ಪ ಈ ಓದು ಇಂಪಾರ್ಟೆಂಟ್ ಅಂತ. ಇಂಗ್ಲಿಷ್ ಮೀಡಿಯಂ ಸೇರ್ಕೊಂಡೆ. ಅಲ್ಲಿಂದ ಸ್ವಲ್ಪ ಹುಷಾರಾದಾಗ ಜಸ್ಟ್ ಪಾಸು 35-40% ನಾನು ಓದ್ತಿದ್ದೆ. ಬಟ್ ಸ್ಪೋರ್ಟ್ಸ್ ಅಲ್ಲಿ ಬಹಳ ಉತ್ತಮವಾದ ಒಂದು ಇದರಲ್ಲಿದ್ದೆ. ಫುಟ್ಬಾಲ್, ಕಬಡ್ಡಿ ಮತ್ತೆ ಪೋಲ್ ವಾಲ್ಟ್ ಈ ತರದಲ್ಲಿ ಆಡ್ತಿದ್ದೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.